ಬೇಲ್ ಪ್ರತಿಯನ್ನ ಹಿಡಿದುಕೊಂಡು ಠಾಣೆಗೆ ಹೋದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ ಮಾಗಡಿ ರೋಡ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅವರ ಸ್ಟೇಷನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಬೇಲ್ ಕಾಪಿ ಹಿಡ್ಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ ಅವರ ತಾಯಿಯನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ. ಅವ್ರ ಮೇಲೇನೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಸಂಬಂಧ ಅವರ ಸ್ಟೇಷನ್ನಲ್ಲೇ ಎಫ್ಐಆರ್ ಆಗಿದೆ. ಅಂದರೆ ಮಾಗಡಿ ರೋಡ್ ಸಬ್ ಇನ್ಸ್ಪೆಕ್ಟರ್ ಮೇಲೆ, ಸಬ್ ಇನ್ಸ್ಪೆಕ್ಟರ್ ಕೌಶಿಕ್ ಮೇಲೆ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಅವಿನಾಶ್ ಅನ್ನೋರು ಕೊಟ್ಟ ದೂರಿನ ಮೇಲೆ ಕೇಸ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಕೌಶಿಕ್ ಅವಾಚ್ಯವಾಗಿ ನಿಂದಿಸಿ ಬೇಲ್ ಜೊತೆಗೆ ಬಂದಿದೀಯಾ ನೀನು ಅಂತ ಹಲ್ಲೆ ಮಾಡಿದ್ರಂತೆ. ಬೇಲ್ ತಗೊಂಡ್ರೆ ಇನ್ನೊಂದು ಕೇಸ್ ಹಾಕಿಸ್ಬಿಡ್ತೀನಿ ನಿನ್ನ ಮೇಲೆ ಹೀಗಂತ ಹೆದರಿಸಿದ್ರಂತೆ. ಯಾವುದೋ ಸಿವಿಲ್ ವ್ಯಾಜ್ಯ ಸಂಬಂಧ ಅವಿನಾಶ್ ಅವರ ತಾಯಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಚೀಟಿ ವಂಚನೆ ಕೇಸು. ಪ್ರಮೀಳಾ ಅಂತ ಅವರ ಹೆಸರು. ಲಕ್ಷ್ಮಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ರು ಪ್ರಮೀಳಾ ಅವರ ಮೇಲೆ. ಅದಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡಿದ್ರು. ಅದಾದಮೇಲೆ ತನಿಖೆಯ ಟೈಮ್ನಲ್ಲೂ ಅವಿನಾಶ್ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದಾರಂತೆ. ನೋಟಿಸನ್ನೂ ಕೊಡದೆ ಅವರ ತಾಯಿಯನ್ನು ಅರೆಸ್ಟ್ ಮಾಡಿ ಸಹೋದರಿ ತಂದೆ ಮೇಲೂ ಹಲ್ಲೆ ಮಾಡಿದಾರಂತೆ. ಬೇಲ್ ತೆಗೆದುಕೊಂಡ ಮೇಲೂ ಕೂಡ ನಮ್ಮನ್ನು ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಲಕ್ಷ್ಮಿ, ನರಸಿಂಹ ಹಾಗೂ PSI ಕೌಶಿಕ್ 3 ಜನರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ FIRನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಅವರದ್ದೇ ಸ್ಟೇಷನ್ನಲ್ಲಿ ಅವರ ಮೇಲೇ FIR ಆಗಿರೋದು ನೋಡಿ. ಅಕ್ಯೂಸ್ಡ್ 3 ಜನ ಇದ್ದಾರೆ. ಕೌಶಿಕ್ A3 ಇದ್ದಾರೆ ಅದರಲ್ಲಿ. ಲಕ್ಷ್ಮಿ TS ಮತ್ತು ನರಸಿಂಹ A1 A2 3 ಜನ. ಲಕ್ಷ್ಮಿ, ನರಸಿಂಹ, PSI ಕೌಶಿಕ್ 3 ಜನದ ಮೇಲೂ ಕೂಡ FIR ಆಗಿದೆ. ಕಾರಣ ಏನು ಅಂತ ಹೇಳಿದೆ ನಾನು ಈಗಷ್ಟೇ ನಿಮಗೆ. ಅಂದರೆ ಯಾವುದೋ ಒಂದು ಸಿವಿಲ್ ವ್ಯಾಜ್ಯ ಸಂಬಂಧ ಅವಿನಾಶ್, ಈಗ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಹಲ್ಲೆಗೊಳಗಾದವರು ಅಂತ ಏನೋ ದೂರು ಕೊಟ್ಟಿದ್ದಾರಲ್ಲ ಅವರು, ಅವರ ತಾಯಿ ಪ್ರಮೀಳಾ ಮೇಲೆ ಒಬ್ಬರು ಚೀಟಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರ ವಿಚಾರಣೆಗೆ ಅಂತ ಹೋಗಿ ನೋಟಿಸನ್ನು ಕೊಡದೆ ಅವರ ತಾಯಿಯವರನ್ನು ಅರೆಸ್ಟ್ ಕೂಡ ಮಾಡಿ ಸಹೋದರಿ ತಂದೆ ಮೇಲೂ ಹಲ್ಲೆ ಮಾಡಿದ್ರಂತೆ. ಮಗ ಬಂದು ಆಮೇಲೆ ಬೇಲ್ ತಗೊಂಡು ಬಂದರೂ ಕೂಡ ಇನ್ಸ್ಪೆಕ್ಟ್ರು ಬೈದಿದ್ದಾರಂತೆ. ಏನಂತ, ಬೇಲ್ ತಗೊಂಡು ಬಂದಿದ್ದೀಯಾ ನೀನು, ಬೇಲ್ ತಗೊಂಡ್ರೆ ಇನ್ನೊಂದು ಕೇಸ್ ಹಾಕಿಸ್ತೀನಿ ನಿನ್ನ ಮೇಲೆ ಅಂತೇನೋ ಹೆದರಿಸಿದಾರಂತೆ. ಅದಕ್ಕೇ FIR ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ರೀತಿಯಾಗಿ ಸಿನಿಮಾದಲ್ಲಷ್ಟೇ ನೋಡ್ತಾ ಇದ್ವಿ, ಯಾವುದಾದ್ರು ಬೇಲ್ ತಗೊಂಡು ಬಂದಂಥ ಸಂದರ್ಭದಲ್ಲಿ ಹೆದರಿಸೋದು ಬೆದರಿಸೋದು ಅಂತ. ಈಗಲೂ ನಡೀತಾ ಇದೆ ಈ ರೀತಿಯಾಗಿ ಅಂತಂದರೆ ಆಶ್ಚರ್ಯ. ನಿಜಕ್ಕೂ ಆಗಿದ್ದೇನಲ್ಲಿ? ಶರತ್, ಏನಂದ್ರೆ ಒಂದು ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತಹ ಲಕ್ಷ್ಮಿ ಎನ್ನುವರು ಮತ್ತು ಈ ಫಿರ್ಯಾದುದಾರ ಏನಿದ್ದಾರೆ ಕೌಶಿಕ್ ದೂರುದಾರರು ಅವರ ತಾಯಿಯ ನಡುವೆ ಒಂದು ವ್ಯವಹಾರ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ದೂರನ್ನು ಕೊಟ್ಟಿರ್ತಾರೆ. ದೂರಿನ ಆಧಾರದ ಮೇಲೆ ಏನು ಒಂದು ತಾವರೆಕೆರೆಯಲ್ಲಿ AS ಆಗಿರುವಂತಹ ಲಕ್ಷ್ಮಿ ಅವರ ಗಂಡ ಹಾಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೊಂದು ಕೌಶಿಕ್ ಏನಿದ್ದಾರೆ ಮತ್ತು ನರಸಿಂಹ 3 ಜನ ಸೇರಿ ಈ ಮೂವರನ್ನ, ಈ ಕೌಶಿಕ್ ಅವರ ತಂದೆ ತಾಯಿ ಮತ್ತು ಸಹೋದರಿಯನ್ನ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಹೋಗಿ ಕರ್ಕೊಂಡು ಬಂದು ಅವ್ರನ್ನ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಸಂಜೆವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ಕೂರಿಸಿಕೊಂಡಿರ್ತಾರೆ. ಈ ವಿಚಾರ ತಿಳಿದಂತಹ ಸಂದರ್ಭದಲ್ಲಿ ಕೌಶಿಕ್ ಅವರು ಹೋಗಿ ನ್ಯಾಯಾಲಯದಿಂದ ಒಂದು ಬೇಲನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಪೊಲೀಸ್ ಠಾಣೆಗೆ ಹೋಗಿ ಬೇಲ್ನ ಪ್ರತಿಯನ್ನು ತೋರಿಸಿದಂತಹ ವೇಳೆಯಲ್ಲಿ PSI ಕೌಶಿಕ್ ಅವರು ಕೂಡ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ಕೂಡ ಮಾಡ್ತಾರೆ. ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇಲನ್ನು ತೆಗೆದುಕೊಂಡು ಬಂದ್ರೆ ಉಳಿದ ಕೇಸ್ಗಳಲ್ಲಿ ಕೂಡ ನಿನ್ನ ಫಿಟ್ ಮಾಡಿ ಜೈಲಿಗೆ ಕಳಿಸ್ತೀನಿ, ನಿಮ್ಮ ಕುಟುಂಬ ಹೇಗೆ ನೆಮ್ಮದಿಯಾಗಿ ಇರುತ್ತೆ ನೋಡೋಣ ಅಂತ ಹೇಳಿ ಧಮಕಿಯನ್ನ ಹಾಕಿದಾರಂತೆ. ಅದಾದ ಬಳಿಕ ಅವರಿಗೂ ಕೂಡ ಈ ನಿನ್ಗೆ ಬೇಲನ್ನ ತೆಗೆದುಕೊಂಡು ಬರೋಷ್ಟು ಧೈರ್ಯ ಬಂತ ಅಂತ ಹೇಳಿ ಬೆದರಿಸಿದನಂತೆ. ಇದೆಲ್ಲವೂ ಕೂಡ ಆದ ನಂತರ ಅವರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಆದಂತಹ ಸಂದರ್ಭದಲ್ಲಿ ಕೂಡ ಅವರು KC ಜನರಲ್ ಆಸ್ಪತ್ರೆಗೆ ತೆರಳಿ ಒಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಅನ್ನು ಕೂಡ ತೆಗೆದುಕೊಂಡು ಬಂದು ನ್ಯಾಯಾಲಯದ ಮುಖಾಂತರವಾಗಿ ಈಗ 3 ಜನರ ವಿರುದ್ಧ ಒಂದು FIR ಅನ್ನು ಕೂಡ ದಾಖಲು ಮಾಡಿರುವಂತಹದ್ದು. ಸದ್ಯ ಈಗ ಲಕ್ಷ್ಮಿ, ನರಸಿಂಹ ಹಾಗೂ ಕೌಶಿಕ್ ವಿರುದ್ಧ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತ FIR ದಾಖಲಾಗಿದೆ. ಅಂದ್ರೆ ಅದೇ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕೌಶಿಕ್ ಅವರ ವಿರುದ್ಧ ಈಗ FIR ದಾಖಲಾಗಿರುವಂತದ್ದು. ಅಂದ್ರೆ ಕೇಸ್ಗೆ ಸಂಬಂಧಪಟ್ಟಂತ ಬೇಲನ್ನು ತೆಗೆದುಕೊಂಡು ಬಂದ್ರೆ ಪೊಲೀಸರು ಯಾಕೆ ಈ ರೀತಿಯಾಗಿ ನಡೆದುಕೊಂಡ್ರು ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಈಗ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿದೆ. ಅದು ತನಿಖೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.